ಪರ್ಸೆಂಟ್ ಮಾಡಿದಂಥ ಏನಿದಾವ ಆಲ್ಮೋಸ್ಟ್ ಆಲ್ 85, 90, 95 ನಮ್ಮ ಶಿಕ್ಷಕರ ಮಕ್ಕಳು ಕೂಡ ಸಾಕಷ್ಟು ವಾಟ್ಸಪ್ನಲ್ಲಿ ನೋಡ್ತಾ ಇದ್ದೇವೆ. ಎಲ್ಲ 85, 90, 95, 97 ಈ ರೀತಿ ಮಾಡ್ತಕ್ಕಂಥದ್ದು. ಅಂದ್ರೆ ರಿಯಲ್ ಶ್ರಮ ಹಾಕಿದವರಿಗೆ ಉತ್ತಮವಾದಂಥ ಫಲಿತಾಂಶ ಬಂದಿದೆ. ಇನ್ನು ಕೆಲವರು ಏನಿದಾವಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಅಭ್ಯಾಸದ ಕಡೆ ಅಲಕ್ಷ್ಯ ಮಾಡಿ ರೀಲ್ಸ್ ನೋಡ್ತಕ್ಕಂಥದ್ದು, ಫೇಸ್ಬುಕ್ ನೋಡ್ತಕ್ಕಂಥದ್ದು, ಟ್ವಿಟರ್ ಮಾಡ್ತಕ್ಕಂಥದ್ದು. ಸೊ ಇಂಥವುಗಳಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಅಕಾಡೆಮಿಕಲಿ ಸ್ವಲ್ಪ ವೀಕ್ ಆಗಿ, ಅಕ್ಷರ ಜ್ಞಾನದ ಒಂದು ಕೊರತೆಯಾಗಿ, ಓದಲಿಕ್ಕೆ ಬರೀಲಿಕ್ಕೆ ಬರಲಾದಂಥ ಒಂದು ಸನ್ನಿವೇಶದಲ್ಲಿ ಇರ್ತಕ್ಕಂಥ ಮಕ್ಕಳು ಮಾತ್ರ ಫೇಲ್ ಆಗಿದ್ದಾರೆ. ಅದು 49% ಅಂತ ಹೇಳ್ಕೊಡೋದು. 48.05% ಫೇಲ್ಯೂರ್ಸ್ ಇದ್ದಾರೆ ನಮ್ಮಲ್ಲಿ. ಈ ಕಳೆದ 3 ದಿವಸದಿಂದ SSLC 2 ನೋಡ್ತಾ ಇದ್ದೀವಿ ನಾವು. ಸೆಂಟರ್ಸ್ ಅಂದ್ರೆ ಲಾಸ್ಟ್ ಕಳೆದ ಒಂದು ಇದರಲ್ಲಿ 11 ಸೆಂಟರ್ಸ್ ಇದ್ವು. ಆ 11 ಸೆಂಟರಲ್ಲಿ 5 ಸೆಂಟರ್ ಕಡಿಮೆ ಆಗಿ 6 ಸೆಂಟರ್ ಮಾಡಿದ್ದೀವಿ. ಅಂದ್ರೆ ಇನ್ನೂ ಕಡಿಮೆ ಮಾಡುವುದಾಗಿತ್ತು, ಬಟ್ ಸಂಖ್ಯೆ ಸ್ವಲ್ಪ ವಿರಳವಾಗಿ ಇರಲಿ ಅನ್ನುವಂಥ ದೃಷ್ಟಿಯಿಂದ 6 ಸೆಂಟರ್ಸ್ ಅನ್ನು ಮಾಡಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಕ್ಲಾಸ್ ರೂಮ್ ಅನ್ನು ವಿಸಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಕ್ಸಾಮ್ ಸೆಂಟರ್ನಲ್ಲಿ ಇರ್ತಕ್ಕಂತಹ ಏನು ಬ್ಲಾಕ್ಸ್ಗಳಿದಾವ ಆ ಬ್ಲಾಕ್ಸ್ನಲ್ಲಿ ವಿಸಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮಗು ಕೂಡ ಸರಿಯಾಗಿ ಬರಿತಾ ಇಲ್ಲ. ಯಾವ ಮಗು ಬರೀಲಿಕ್ಕೆ ಬರ್ತಾ ಇಲ್ಲ, ಸುಮ್ಮನೆ ಕೂತಿದ್ದಾರೆ. ಫಸ್ಟ್ ಡೇನೇ ಕನ್ನಡ ಪೇಪರ್ಗೆ ಬಹಳಷ್ಟು ಖೇದ ಅನ್ನಿಸ್ತು ನನಗೆ. ಅಲ್ಲಿ ಹಲಸಂಗಿ ಸೆಂಟರ್ಗೆ ಹೋಗಿದ್ವಿ, ಜಳಕಿ ಸೆಂಟರ್ಗೆ ಹೋಗಿದ್ವಿ, ಸಾರಿ ಇಲ್ಲಿ ಚರ್ಚೆ ಮತ್ತು MVS ಹೋಗಿದ್ವಿ. ಸೊ ಅಲ್ಲಿ ಮಕ್ಕಳು ಹಾಗೆ ಕೂತ್ಬಿಟ್ಟಾರೆ. ಯಾಕೆ ಅಷ್ಟು ಅವ್ರಿಗೆ ಬರೀಲಿಕ್ಕೆ ಆಗೋದಿಲ್ವೋ ಅಥವಾ ಬರೀಲಿಕ್ಕೆ ಅಕ್ಷರದ ಜ್ಞಾನ ಕೊರತೆ ಇದೆ ಅನ್ನುವಂಥದ್ದು ನಾವು ಒಂದು ನಮ್ಮ ಏನೋ ಇಂಟ್ರೋಸ್ಪೆಕ್ಷನ್ ಅನ್ನು ನಾವು ಮಾಡ್ಕೋಬೇಕು. ನಮ್ಮ ಅಂತರ್ಮುಖಿಯಾಗಿ ನಾವು ವಿಚಾರ ಮಾಡಬೇಕಾಗಿದೆ. ನಮ್ಮ ಮಕ್ಕಳು ಯಾಕೆ ಹೀಗಾಗ್ಯಾರ ಅಂತ. ನಾವು ಬೇರೆ ಹೋದಂಗೆಲ್ಲ ಮೇಲ್ನವರೆಲ್ಲ ಕೆಳಗಿನವ್ರನ್ನ ದೂಷಿಸ್ಕೊಂತ ಬರ್ತಾ ಇರ್ತಕ್ಕಂಥದ್ದು ನಮಗೂ ನಿಮ್ಗೆಲ್ಲ ಗೊತ್ತಿದ್ದಂಥ ವಿಷಯ. ಕಾಲೇಜ್ನವ್ರಿಗೆ ಹೋದಾಗ ಹೈಸ್ಕೂಲ್ನವ್ರು ಏನ್ರಿ ನಾವು ಸರಿ ಕೆಲಸ ಇಲ್ಲ, ನಮ್ಗೆ ಇಂಥ ಪ್ರಾಡಕ್ಟ್ಸ್ ಬಂದಾವ ಅಂತ ಅವ್ರು ಹೇಳ್ತಾರೆ. ಹೈಸ್ಕೂಲ್ನವ್ರು ಕೇಳಿದಾಗ ಇಲ್ಲ ಮೂಲಭೂತ ಏನು ಅವ್ರಿಗೆ ಜ್ಞಾನ ಇರಬೇಕಾಗಿತ್ತು ಪ್ರಾಥಮಿಕ ಹಂತದಲ್ಲಿ ಅವ್ರಿಗೆ ಇಲ್ಲದಾಗ್ಯದ ಅನ್ನುವಂಥದ್ದು ಅವ್ರು ಹೇಳ್ತಿರ್ತಾರೆ. HPS ನಲ್ಲಿ 6, 7, 8ನೇ ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೋಡಿದಾಗ ಏನ್ರಿ ಒಂದು ನಲಿ ಕಲಿ ಸರಿಯಾಗಿಲ್ಲ, ನಮ್ಮ ಮಕ್ಕಳು 4ನೇ ತರಗತಿಗಿಂತ ಬರ್ತಾ ಇದಾವ ಅಂತ ಅವ್ರು ಹೇಳ್ತಾರೆ. ಏನಾಗಿದೆ ಅಂದ್ರೆ ಒಬ್ಬರ ಮೇಲೆ ಒಬ್ರು ದೂಷಣೆ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ. ಆ ದೂಷಣೆ ಮಾಡೋದ್ರ ಬದಲಾಗಿ ನಾವು ಆಸ್ ಎ ಮುಖ್ಯಸ್ಥರಾಗಿ ನಿಮ್ಮ ಒಂದು ಜವಾಬ್ದಾರಿ ಬಹಳ ಇದೆ. ಈ ವಿಷಯಗಳು ಸ್ಟೇಟ್ ಲೆವೆಲ್ ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಏನು ನಾವು ಬರೀ ಹೈಸ್ಕೂಲ್ಗೆ ಅಷ್ಟೇ ಟಾರ್ಗೆಟ್ ಮಾಡ್ತಾ ಇದೀವಿ, SSLC ಅಂತ ಇದ್ದೀವಿ. ಪ್ರಾಥಮಿಕ ಹಂತದಲ್ಲಿ ನಾವು ಹೆಚ್ಚು ಒತ್ತನ್ನ ಕೊಡ್ಬೇಕಾಗಿದೆ ಅಂತ ತಿಳ್ಕೊಂಡು ಈ ವರ್ಷ ಬಹಳಷ್ಟು ಪ್ರಾಥಮಿಕ ಹಂತಕ್ಕೆ ಒತ್ತು ಕೊಟ್ಟು ಏನಾಗ್ತಾ ಇದಾವೆ ಅಂದ್ರೆ ಈಗ ನೀವು ಈಗ ಹೇಳ್ದಂತೆ GKA ಕಿಟ್ಗಳು 4, 5, 6, 7, 8ನೇ ತರಗತಿಗೆ GKA ಕಿಟ್ಗಳು ಮಾಡಿದ್ದಾರೆ. ಹಾಗೇನೆ ನಲಿಕಲಿ ಕಾರ್ಡ್ಸ್ ಇಲ್ಲ ಅಂತ ಇದ್ರು. ನಲಿಕಲಿ ಕಾರ್ಡ್ಸ್ ಕೂಡ ಈ ವರ್ಷ ಸಪ್ಲೈ ಆಗ್ತಾ ಇದಾವ. ಸೊ ಜಸ್ಟ್ ಲೆಟ್ ಅಸ್ ಥಿಂಕ್, ಪ್ರಾಥಮಿಕ ಹಂತದ ಶಿಕ್ಷಣ ಹೆಚ್ಚು ಬಲವರ್ಧನೆಗೊಳ್ಬೇಕು ಅನ್ನುವಂಥದ್ದು ಇವತ್ತಿನ ದಿನಮಾನಗಳಲ್ಲಿ ಬರೀ ನಮ್ಮ ತಾಲೂಕು ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ನಡ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ. ಈ ಒಂದು ವಿಚಾರವನ್ನ ಮಾನ್ಯ ಶಿಕ್ಷಣ ಸಚಿವರು ಹೊಸಪೇಟದಲ್ಲಿ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ ನಲ್ಲಿ ಈ ವಿಚಾರವನ್ನ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಕೆಲವೊಂದು ಎಜುಕೇಶನ್ ಡೈರೆಕ್ಟರ್ಸ್ ಕೂಡ ಈ ಒಂದು ಸಂವಾದದಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಕೂಡ ಪ್ರಾಥಮಿಕ ಶಿಕ್ಷಣ ಬಹಳಷ್ಟು ಕುಸಿತ ಇದೆ ಅನ್ನುವಂಥದ್ದು ಕೂಡ ಮಾತಾಡಿ ಅಲ್ಲಿ ಇಲ್ಲ ಮುಂದಿನ ವರ್ಷದಿಂದ ಪ್ರಾಥಮಿಕ ಶಿಕ್ಷಣವನ್ನು ಬಲವರ್ಧನೆಗೊಳಿಸೋಣ ಅನ್ನುವಂಥ ಒಂದು ಆಶ್ವಾಸನೆ ಕೂಡ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದ ಪ್ರಯುಕ್ತ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ವಿ. ಸಾಕಷ್ಟು ಪ್ರಾಥಮಿಕ ಹಂತಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು.